ಸಾರಿ ಬಡ್ರ ಜನದ ಏನ್ ನಮ್ಮದ ಏಟಿಲ್ಲ ತಕ್ಲೀಫ್ ಮಕ್ಳು ತಕ್ಲೀಫ್ ಅದ ನಮ್ದು ತಕ್ಲೀಫ್ ಅದ ಸಾರಿ ಬಂದ್ರು ಏನು ಕಿವಿಗೆ ಹಾಕೋಲಾಗ್ಯಾರ ಅವರು ಸುಮ್ನೆ ಹೇಳೋದಾಗ ಹೋದಂಗೆ ಅದು ಏನ್ ಹೇಳೋದ್ರ ಎಷ್ಟು ಗಲೀಜ್ ಗಲೀಜ್ ಮಾಡ್ಕೊಟ್ಟಂದ್ರೆ ನೀರಿನ ಅನುಕೂಲ ಪಾನಿ ಮೇಲೆ ಅದು ಪಾನಿ ಮೇಲೆ ಪುಣ್ಯ ಬರ್ತಾನೆ ಸ್ವಲ್ಪ ಬಾಯಿ ನೋಡಿ ಪೈಲ ಎಲ್ರಿಗೂ ನಮಸ್ಕಾರ. ವಾರ್ಡ್ ನಂಬರ್ 1 ಬುಗ್ಗಿನಗರ ಧರಮ್ ಸಿಂಗ್ ಬಡಾವಣೆ ಅಂತ ಸುಮಾರು ಒಂದು 15 ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಏರಿಯಾ ಇದು. ಏನಪ್ಪ ವಿಷಯ ಅಂದರೆ ಸಾಕಷ್ಟು ಬಾರಿ ಪುರಸಭೆಗೆ ಮತ್ತು ತಹಸೀಲ್ದಾರ್ ಮತ್ತು MLA ಸಾಹೇಬರಿಗೆ ಮತ್ತು DC ಅವ್ರಿಗೆ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ, ನಮಗೆ ಒದಗಿಸಿ ಕೊಡ್ರಿ ಅಂತ. ನಿನ್ನೆ ಆದಂಥ ನೈಟು ರಾತ್ರಿಗೆ ಧಾರಾಕಾರ ಮಳೆಯಿಂದಾಗಿ ಇಲ್ಲಿ ಕೆಲವೊಂದಿಷ್ಟು ಮನೆಗಳು ಮುಳುಗೋಗಿದ್ದಾವೆ. ಹಾಗೂ ಇಲ್ಲಿ ಒಂದೇ ಒಂದು ಬಾವಿ ಇತ್ತು ಕುಡಿಯುವ ನೀರು. ಅದೇ ಬಾವಿ ಏನಾಗಿದೆಯಪ್ಪ ಅಂದ್ರೆ ಇವತ್ತು ಪೂರ ಪಕ್ಕದಲ್ಲಿ ಹಳ್ಳ ಇದೆ, ಹಳ್ಳದ ನೀರು ಕೂಡ ಬಾವಿಯಲ್ಲಿ ಫುಲ್ ಮುಳುಗೋಗಿದೆ. ಇವಾಗ ಇಲ್ಲಿರ್ತಕ್ಕಂಥ ಜನಗಳಿಗೆ ಕುಡಿಯುವ ನೀರಿನ ತುಂಬಾ ತೊಂದರೆ ಆಗಿದೆ. ಹಾಗೂ ನಡೆದುಕೊಂಡು ಹೋಗ್ಬೇಕು ಅಂದ್ರೂ ಕೂಡ ರಸ್ತೆ ವ್ಯವಸ್ಥೆ ಕೂಡ ಹದಗೆಟ್ಟಿರೋದು. ಮತ್ತೆ ಹೆಣ್ಮಕ್ಳಿಗೆ ಶೌಚಾಲಯ ಕೂಡ ಗೊತ್ತಿರೋದೇ, ಎಲ್ರಿಗೂ ಹೇಳಿದ್ದೀನಿ. ಇದು ಒಂದೇ ವಿಡಿಯೋ ಅಂತಲ್ಲ, ಸಾಕಷ್ಟು ಬಾರಿ ವಿಡಿಯೋಗಳು ಮಾಡಿ ಹಾಕಿದ್ದೀನಿ, ಮನವಿ ಕೂಡ ಕೊಟ್ಟಿದ್ದೀನಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆ ಮನವಿ ಪತ್ರವನ್ನು ಯಾರೇ ಅಂತಿರೋದು ಅವ್ರದ್ದು ಮನವಿ ಪತ್ರಗಳಿಗೆ ಯಾರು ನೋಡ್ತಿಲ್ಲ ಅನ್ನೋದಕ್ಕೆ DC ಕೂಡ ಮನವಿ ಮಾಡಿದ್ದೀನಿ, ಅವರು ಕೂಡ ನೋಡ್ತಿಲ್ಲ. ಇದು ಆದ್ಮೇಲೆ ನೆಕ್ಸ್ಟ್ ಉಳಿದಿರೋದು ಒಂದೇ ಲೋಕಾಯುಕ್ತರಿಗೆ ನಾವು ಏನೊಂದು ಲೆಟರ್ ಕೊಡಬೇಕಾಗಿರೋದು ನಾವು ಕೊಡ್ತೀವಿ. ಹಾಗೂ ಮುಂಬರೋ ದಿನಗಳಲ್ಲಿ DC ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅನ್ನೋದೊಂದು ಮಾತು ಹೇಳ್ತಿದ್ದೀವಿ. ಬರ್ರಿ, ಬೇಕಾದರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೇಳೋಣ, ಇಲ್ಲಿದ ಪರಿಸ್ಥಿತಿ ಏನಿದೆ, ಯಾವ ಥರ ಇದೆ. ಯಾರಾದರೂ ಹುಷಾರು ತಪ್ಪಿದ್ರೆ ಮತ್ತು ಏನಾದರೂ ಎಮರ್ಜೆನ್ಸಿ ಹೋಗ್ಬೇಕಾದ್ರೆ, ಇವಾಗ ಕಾಮಗಾರಿಕೆಗಾಗಲಿ ಕೆಲಸಕ್ಕೆ ಆಗಲಿ ಹೋಗ್ಬೇಕಾದ್ರೆ ಈ ಥರ ಧಾರಾಕಾರ ಮಳೆಗೋಸ್ಕರ ಕೆಲ್ಸಕ್ಕೆ ಹೋಗ್ದೇನೆ ಸುಮಾರು 15 ದಿನಗಳಿಂದನೂ ಮನೆಯಲ್ಲೇ ಕುಂತಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರೂ ಬಡ ಜನಗಳೇ. ಇವ್ರ ಪರಿಸ್ಥಿತಿ ಏನಿದೆ, ಹೇಗೆ ನಡೀತಿದೆ ಜೀವನ ಅನ್ನೋದನ್ನ ಕೇಳೋಣ. ಭಾಳ ಹೈರಾಣ ಅದ ರೀ. ನಮ್ಗೆ ಏನ್ರಿ ಅನುಕೂಲ ಮಾಡ್ಕೊಡ್ರಿ, ನಿಮ್ಮ ಕೈ ಮುಗೋದು ಕೇಳ್ಕೊತೀವಿ. ಹ್ಯಾಂಗ ಮಾಡ್ಬೇಕು? ಹುಡುಗರು ಬಡ್ಗೊ ಈಗ ಎಲ್ಲ ವಯಸ್ಸಾಗ್ಯದ ನಮ್ಮದು. ಈಗ ಹುಡುಗರಿಗೆ ಏನಾದ ಜುಲಾಬಾಲಕತ್ತಾವ, ದವಾಖಾನಿಗೆ ಹೋಗ್ಲಕ್ಕ ನಮ್ಗೆ ಅನುಕೂಲ ಇಲ್ಲ. ಹ್ಯಾಂಗ ಮಾಡ್ಬೇಕು? ಇರೋ ಪ್ರಕಾರ ಇಲ್ಲಿ ಈ ನೀರು ಕುಡಿದ ತಕ್ಷಣ ಮಕ್ಕಳು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇದಾರೆ. ಈ ನೀರು ಕುಡಿದ ತಕ್ಷಣನೇನು ಆರೋಗ್ಯ ಹದಗೆಡ್ತಿರೋ ಕಾರಣಕ್ಕೆ ನಾವು ಮಕ್ಕಳನ್ನ ಯಾವ ತರ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕು, ಒಂದು ಗಾಡಿ ಬರಲ್ಲ, ಒಂದು ಆಟೋ ಬರಲ್ಲ, ಒಂದು ಆಂಬುಲೆನ್ಸ್ ಕೂಡ ಫೋನ್ ಮಾಡಿದ್ರೆ ಯಾರು ಬರಲ್ಲ. ಈ ತರ ಪರಿಸ್ಥಿತಿಯಲ್ಲಿ ನಾವ್ ಹೆಂಗ್ ಬದುಕೋದು ಅಂತ ಕೇಳ್ತಿದ್ದಾರೆ. ರೋಡ್ ಇಲ್ಲ, ನೀರಿನ ತಕ್ಲೀಫ್ ಅದ. ಏನ ನೀರ್ ಬಿದ್ದ ಮಕ್ಕಳಿಗೆ ಮರಗಳಿಗೆ ಬಿದ್ರು ಆಟೋ ಇಲ್ಲ, ಗೋಡ ಇಲ್ಲ, ಗಾಡಿ ಇಲ್ಲ. ಇಲ್ಲಿ ಈಗ ಬಂದು ನೋಡ್ಕೊಂಡು ಹೋಗ್ರಿ ಒಂದ್ ಸಾರಿ ಬಡ್ರ ಜನದ ಏನ್ ನಮ್ಮದ ಏಟಿಲ್ಲ ತಕ್ಲೀಫ್ ಮಕ್ಳು ತಕ್ಲೀಫ್ ಅದ ನಮ್ದು ತಕ್ಲೀಫ್ ಅದ ಸಾರಿ ಬಂದ್ರು ಏನು ಕಿವಿಗೆ ಹಾಕೋಲಾಗ್ಯಾರ ಅವರು ಸುಮ್ನೆ ಹೇಳೋದಾಗ ಹೋದಂಗೆ ಅದು ಏನ್ ಹೇಳೋದ್ರ ಬಾಯಿ ನೋಡಿ ಎಷ್ಟು ಗಲೀಜ್ ಗಲೀಜ್ ಮಾಡ್ಕೊಟ್ಟಂದ್ರೆ ನೀರಿನ ಅನುಕೂಲ ಪಾನಿ ಮೇಲೆ ಅದು ಪಾನಿ ಮೇಲೆ ಪುಣ್ಯ ಬರ್ತಾನೆ ಸ್ವಲ್ಪ ಬಾಯಿ ನೋಡಿ ಪೈಲ ನೀರಿಂದ್ರಿ ಹುಡುಗರವ ನೀರು ತರ್ಲಿಕ್ಕೆ ತಕ್ಲೀಫಲ್ಲ. ಒಂದು ಗುಂಡಿ ಇಲ್ಲ, ಒಂದು ಏನಿಲ್ಲ, ನೋಡ್ರಿ, ಒಬ್ರು ಹೆಣ್ಮಕ್ಳು ನೀರು ತಗೊಂಡ್ ಹೋಗ್ತಿದ್ದಾರೆ. ಇಷ್ಟು ಕೊಳತ್ ನೀರು ಯಾವ ತರ ಕುಡಿಬೇಕು? ಅದಕ್ಕೆ ಇಷ್ಟೊಂದು ಕೊಳತಿ ನೀರು, ಅದು ಮೂರಿ ನೀರು ಕೂಡ ಕುಡಿಯಲ್ಲ ಯಾರು. ಆ ತರ ಪರಿಸ್ಥಿತಿ. ಇಲ್ಲಿರೋ ಜನಗಳು ಯಾವ ತರ ಬದುಕಬೇಕು ಅನ್ನೋದು ಮೇಲಧಿಕಾರಿಗಳೇ ತಿಳ್ಕೋಬೇಕು. ನೀವು ಒಬ್ರು ಮನುಷ್ಯರು, ಮೇಲಧಿಕಾರಿಗಳೇ ನೀವು ಒಬ್ರು ಮನುಷ್ಯರು. ನಿಮ್ಗೆ ಎಷ್ಟು ಸಲ ಮನವಿ ಪತ್ರಗಳು ಕೊಟ್ಟಿದ್ದೀವಿ ಹೇಳಿ, ಎಷ್ಟು ಸಲ ಬಂದಿದ್ದೀರಾ ಹೇಳಿ? ಬರೀ ಇನ್ಕ್ವೈರಿಗೋಸ್ಕರ ಬರ್ತೀರಾ? ಯಾವ ಕೆಲಸಗಳು ಮಾಡ್ತಿದ್ದೀರಾ ನೀವು? ನಿಮ್ಗೆ ಮನುಷ್ಯ ತತ್ವ ಅನ್ನೋದಿದ್ರೆ ನೀವು ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು. ಮೂಲಭೂತ ಸೌಕರ್ಯಗಳು ಏನಿದಾವಲ್ಲ ಅದೆಲ್ಲ ಒದಗಿಸ್ಕೊಡ್ಬೇಕು. ನಮ್ಮ MLA ಸಾಹೇಬರಿಗೆ ಕೂಡ ನಾನು ಮನವಿ ಕೊಟ್ಟಿದ್ದೀನಿ. ನಮ್ಮ MLA ಸಾಹೇಬರು ಕೂಡ ಮನವಿ ಇಲ್ಲಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅವರು ಗಮನ ಹರಿಸಬೇಕು. ಇಲ್ಲಿರೋ ಜನಗಳಿಗೆ ಅವರಿಗೆ ಏನೋ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿರೋ ಜನಗಳೆಲ್ಲರೂ ಬೇಡ್ಕೊಳ್ತಿದ್ದೀವಿ. ದಯವಿಟ್ಟು MLA ಸಾಹೇಬ್ರೆ ಹಾಗೂ ಇಲ್ಲಿ ಇರ್ತಕ್ಕಂಥ ಮೆಂಬರ್ ಒಬ್ರು ಇದ್ದಾರೆ, ದೇವೇಂದ್ರ ಸುಬೇದರ್ ಅಂತ. ಅವ್ರ ಆಟಕ್ಕುಂಟು ಊಟಕ್ಕೆ ಲೆಕ್ಕ ಇಲ್ಲ ಅಂತ ಈ ತರ ಇದ್ದಾರೆ. ಅವ್ರಿಗೆ ಹೇಳಿದ್ರೆ ಏನು ನಿಮ್ಮ ಏರಿಯಾ ಒಂದೇ ಅದೇ, ನನಗೆ ಬೇರೆ ಏನಿಲ್ಲ ಅಂತ. ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೆಳಗಿನ ಏರಿಯಾದವ್ರಿಗೆ ಕೊಟ್ಟು ಮತ್ತು ಅಲ್ಲಿ ಏನಿದೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತು. ಒಂದಿನೂ ಪುರಸಭೆಯಲ್ಲಿ ಕಾಣಿಸೋದಿಲ್ಲ.
ಏನಾದ್ರೂ ಕೇಳಿದ್ರೆ ನಮ್ಗೆ ಅವಾಚ್ಯ ಶಬ್ದಗಳಿಂದ ನಮ್ಗೆ ಮಾತನಾಡ್ತಾರೆ. ನೀವು ಬರ್ತಾರೆ ನಿಮ್ ಏರಿಯಾದಾಗ ಒಂದ್ ಲೈಟ್ ಅದಪ್ಪ ಹಾಕಿಸ್ತೀನಿ ಅಂತಾರೆ, ಆಯ್ತು ಅಲ್ಲಿಂದ ಯಾವತ್ತು ಇನ್ನೂವರೆಗೂ ಬಂದಿಲ್ಲ. ಮೋಟರ್ 3 ವರ್ಷ ಆಗೋದಿಲ್ಲ ಬಡೋದಿಲ್ಲ. ಎಷ್ಟೋ ಸಲ ಬರೀ ಸುಳ್ಳು ಆಶ್ವಾಸನೆಗಳನ್ನೇ ಕೇಳ್ಕೊಂಡು ಬಂದಿದ್ದೀವಿ. ಗುಮ್ಮಿ ಕುಂದ್ರಸಲ್ಲ, ನೀರ್ ಕುಂದ್ರಸಲ್ಲ, ಬರ್ತಾರ ನೋಡ್ತಾರ ಹೋಗ್ತೀರಿ. ಬಂದಿದ್ದಾರೆ ಮೋಟರ್ ಕುಂದ್ರಸ್ತಾರ, ನೀರ್ ಬಡ್ರ ಜನ ಯಾವ ಮೆಂಬರ್ಗಳು ಬರ್ತಾರೆ, ಯಾವ ಮೆಂಬರ್ ಬರಲ್ಲ, ರೊಕ್ಕ ತಿಂತಾರೆ ನೋಡ್ತಾರೆ, ಯಾವ ನೀರ್ ಮಾಡಿದ್ರೆ ಇಲ್ಲಿ ಮಾಡ್ತಾರ. ಇಲ್ಲಿ ನಮ್ ಜನಕ್ಕೆ ನೀರಿಗೆ ಹೈರಾಣ ಅದ. ರೋಡ್ ತೋರಿಸ್ತೀವಿ, ರೋಡನ್ನ ತೋರ್ಸಂದ್ರು ಅಲ್ಲಿ ತನ ಹಾಕ್ತಿವಿ. ಅದನ್ನು ಓಟಿಗೆ ಬರ್ಲಿ, ಓಟಿಗೆ ಬಂದ ಸುಳ್ಳು ಬಾರಿ ತೋರಿಸ್ರಿ, ಬಾರಿ ತೋನಿಂತ್ರ ನಡೀತದೆ. ಇವತ್ತ ನಾಳೆಗೆ ನೋಡಕತ್ತಿ ಓಟ್ ತಿರ್ಲಾಕ್ ಬರಾಕ ಇಲ್ಲಿ ನಮ್ದು ಗಂಟೆ ಹೈರಾಣ ಅದ. ರೋಡಿಗೆ ಹೋಗಿ ಸಾಕಿ ತರ್ಲಾಕ ಒಂದು ಇದಿರ್ಲಾಗ ಹಳ್ಳ ಬಂದದ.